ಈ ರೀತಿಯಲ್ಲಿ ಬಣ್ಣ ತಗೊಂಡು ಬಿಳಿ ತಗೊಂಡು ಇವತ್ತು ನಾವು ಈ ಮಕ್ಕಳ ನಾಟಕ ಒಂದು ಮಾಡ್ತಾ ಇದ್ದೇವೆ. ಕತ್ತಲೆಯ ನಾಟಕ ಅದರ ಪ್ರಾಪರ್ಟಿ ತಯಾರಿಯಲ್ಲಿ ನಾವಿದ್ದೇವೆ. ಇದು ಸೈನ್ಸ್ ನಾಟಕ. ಇದರಲ್ಲಿ ನಾವು ತಗೊಳ್ಳಮ್ಮ ಈ ರೀತಿಯಲ್ಲಿ ಮಾಡ್ತಾ ಬಣ್ಣ ಹಾಕ್ತೇವೆ. ಇದರಲ್ಲಿ ನಾವು ಏನಂತ ಹೇಳಿದರೆ ಬಯೋವಿಜ್ಞಾನದ ಬಗ್ಗೆ ವಿಷಯ ತೆಗೆದುಕೊಂಡು ನಾಟಕ ಮಾಡ್ತಾ ಇದ್ದೇವೆ. ಇದರಲ್ಲಿ ಮಕ್ಕಳು ಸೃಷ್ಟಿ ಎಂದಿದ್ದಾರೆ. ಸೃಷ್ಟಿ ಅವಳು ಸೃಷ್ಟಿ. ಆಮೇಲೆ ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಕೀರ್ತನ, ಸಮೀಕ್ಷಾ, ಅನನ್ಯ. ಇವಳು ಉನ್ನತಿ ಅಂತಿದೆ. ಆಮೇಲೆ ಇವಳು ಶ್ರಾವ್ಯಲ್ಲಿ ಈಗ ಈ ಮಾಡೆಲ್ ಇದೆಲ್ಲ ಮುಖವಾಡದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಾವು ಈ ಪರಿಕರ ಅಂದರೆ ಇಲ್ಲಿ ಬಯೋಟೆಕ್, ಬಿಟಿ ಬದನೆ, ಆಮೇಲೆ ಬೇರೆ ಬೇರೆ ಐಟಮ್ಗಳೆಲ್ಲ ಬರ್ತವೆ. ಅದಕ್ಕೆ ಬೇಕಾದ ಪರಿಕರ ಪ್ರಾಪರ್ಟಿಯನ್ನು ಮಾಡ್ತಾ ಇದ್ದೀವಿ. ಇದು ಥರ್ಮೋಫೋಮ್ನಿಂದ, ಇದು ಉನ್ನತಿ ಅಂತೇಳಿ ಥರ್ಮೋಫೋಮನ್ನು ರೆಡಿ ಮಾಡ್ಕೊಂಡು. ಇದ್ಯಾವ ರೆಡಿ ಮಾಡಿದ್ದೀನಿ? ಗೋಲ್ಡನ್ ರೈಸ್ ಅಂತ ಬರ್ತದೆ, ಅದರಲ್ಲಿ ರೆಡಿ ಮಾಡಿದ್ದಾರೆ. ನೀವೇನು ಮಾಡ್ತಿದ್ದೀರಿ? ಇವಳು ಸೃಷ್ಟಿ ಹೇಳಿ. ಸೃಷ್ಟಿ ರೆಡಿ ಮಾಡ್ತಿದ್ದೀರಿ. ಅಂಗಾಂಶ ಬಾಳೆ ಅಂತ ಬರ್ತದೆ. ಆಮೇಲೆ ಮತ್ತೆ ಅದು ಬರ್ತದೆ ಅಂಗಾಂಶ ಬಾಳೆ, ಬಿಟಿ ಬದನೆ ಆಯಿತು, ಅಂಗಾಂಶ ಬಾಳೆ ಆಯಿತು, ಕುರಿ ಪಾಟ್ ಮಾಡೋದೇನಲ್ಲ, ಕುರಿಯನ್ನು ಕೂಡ ಕದ್ರೂಪಿ ಕುರಿಯ ಬಗ್ಗೆ ಕೂಡ. ಒಟ್ಟಲ್ಲಿ ಈ ನಾಟಕದಲ್ಲಿ ಮತ್ತೊಂದು ಕಥೆ ಹೇಳಿಕೊಟ್ಟದ್ದು ನಾವು ಯಾರು ಇದರ ಈ ಕಥೆಯಲ್ಲಿ ಮದನ ಮೋಹನ ಜಾನಕಿ ಅವರ ಕಥೆಯನ್ನು, ಬದುಕಿನ ಕಥೆಯನ್ನು ಹೇಳ್ತಾ ಇದ್ದೇವೆ. ಅವರು ನಮ್ಮ ದೇಶದಲ್ಲಿ ಕಬ್ಬಿನ ತಳಿಯಲ್ಲಿ ಒಂದು ಹೊಸ ವರ್ಣತಂತು ಪ್ರಯೋಗ ಮಾಡಿ ಒಳ್ಳೆ ತಳಿಯನ್ನು ಕಂಡುಹಿಡಿದು ಇವತ್ತು ನಮ್ಮ ದೇಶ ಕಬ್ಬಲ್ಲಿ ಅಥವಾ ಸಕ್ಕರೆ ಉತ್ಪಾದನೆಯಲ್ಲಿ ಅತ್ಯಂತ ಹೆಚ್ಚು ಬರಲಿಕ್ಕೆ ಮುಖ್ಯ ಕಾರಣ ಇದ್ದರೆ ಅವರು ಜಾನಕಿ ಅಮ್ಮ. ಈ ನಾಟಕದಲ್ಲಿ ಜಾನಕಿ ಅಮ್ಮಾಳವರ ಬದುಕನ್ನು ಮತ್ತು ಅವ್ರು ಸಾಧನೆ ಮಾಡ್ತಾರನ್ನ, ಅದನ್ನು ಕಬ್ಬಿನ ತಳಿಯನ್ನು ಯಾವ ರೀತಿಯಲ್ಲಿ ಕಬ್ಬಿನ ತಳಿಯನ್ನು ಇದು ಮಾಡಿದ್ರು, ಆಮೇಲೆ ಅಭಿವೃದ್ಧಿ ಮಾಡಿದ್ರು, ಯಾವ ತಳಿಯನ್ನು ಅಭಿವೃದ್ಧಿ ಮಾಡಿದ್ರು, ಅದರಿಂದ ನಮ್ಮ ಭಾರತಕ್ಕೆ ಎಷ್ಟು ಲಾಭ ಆಯಿತು, ಅದನ್ನೆಲ್ಲ ಈ ನಾಟಕದ ಮೂಲಕ ನಾವು ತೋರಿಸ್ಲಿಕ್ಕೆ ಕೊಡ್ತಿದ್ದೇವೆ. ಧನ್ಯವಾದಗಳು.